ಟಿಪ್ಪು ಬೇಸಿಗೆ ಅರಮನೆ ಬಗ್ಗೆ ಕೇಳಿದಿರಾ? ಬೆಂಗಳೂರು ಕಳಸಿಪಾಳ್ಯಂ ಬಸ್ ನಿಲ್ದಾಣದ ಬಳಿ ಇರುವ ಬೆಂಗಳೂರು ಕೋಟೆಯ ಪ್ರಾಂಗಣದಲ್ಲಿ ಮರದಿಂದ ನಿರ್ಮಿಸಲಾದ ಅರಮನೆಯೊಂದಿದೆ. ಅದುವೇ ಟಿಪ್ಪು ಸುಲ್ತಾನನ ಬೇಸಿಗೆಯ ಅರಮನೆ. ಹೈದರಾಲಿ ಈ ಒಂದು ಅರಮನೆಯ ಕಟ್ಟಡವನ್ನು 1781ರಲ್ಲಿ ಪ್ರಾರಂಭಿಸಿದರು. ಹೈದರಾಲಿ ಮರಣದ ನಂತರ ಟಿಪ್ಪು ಸುಲ್ತಾನ್ ಅವರು 1791ರಲ್ಲಿ ಈ ಒಂದು ಕಟ್ಟಡವನ್ನು ಪೂರ್ಣಗೊಳಿಸಿದರು. ಇಂಡೋ ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿ ರಚನೆಯಾಗಿರುವ ಟಿಪ್ಪು ಅರಮನೆ ನಗರದ ಪ್ರಮುಖ ಪಾರಂಪರಿಕ ಕಟ್ಟಡ ಹಾಗೂ ಐತಿಹಾಸಿಕವಾಗಿ ಅತ್ಯಂತ ಮಹತ್ವವನ್ನು ಹೊಂದಿರುವ ಪ್ರವಾಸಿ ತಾಣವೂ ಕೂಡ. ನಗರದ ಕೆಆರ್ ಮಾರುಕಟ್ಟೆಗೆ ಇದು ಸಮೀಪದಲ್ಲಿದೆ. ಬಹುತೇಕ ಮರ ಮತ್ತು ಮಣ್ಣಿನ ಗಾರೆಯಿಂದ ನಿರ್ಮಿಸಲಾಗಿರುವ ಈ ಕಟ್ಟಡ ಪರಿಸರ ಸ್ನೇಹಿಯೂ ಹೌದು. ಕೆಆರ್ ಮಾರುಕಟ್ಟೆಯ ಜನದಟ್ಟಣೆ, ವಾಹನ ದಟ್ಟಣೆಯ ನಡುವೆಯೂ ತನ್ನ ತನವನ್ನು ಉಳಿಸಿಕೊಂಡಿರುವ ಬೇಸಿಗೆ ಅರಮನೆಯನ್ನ ಪ್ರವೇಶಿಸಿದರೆ ಸಾಕು, ತಂಪಾದ ಆಹ್ಲಾದಕರ ವಾತಾವರಣ ಅನುಭವಕ್ಕೆ ಬರುತ್ತದೆ. ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನದ ರಾಜರು, ಬ್ರಿಟಿಷ್ ಕಮಿಷನರ್ಗಳು, ದಿವಾನರು ಹೀಗೆ ಹಲವರು ತಮ್ಮ ಆಡಳಿತಾವಧಿಯಲ್ಲಿ ಈ ಅರಮನೆಯನ್ನು ಬಳಸಿದ್ದಾರೆ. ಬೆಂಗಳೂರಿನ ನಗರೀಕರಣಕ್ಕೆ ಈ ಅರಮನೆಯ ಕೊಡುಗೆಯೂ ಅಪಾರ. ಇದು ಟಿಪ್ಪುವಿನ ವಿಶ್ರಾಂತಿ ತಾಣವಷ್ಟೇ ಅಲ್ಲ, ಇಲ್ಲಿ ದರ್ಬಾರ್ ಕೂಡ ನಡೆಯುತ್ತಿತ್ತು. ಸುಂದರ ಕೆತ್ತನೆಯ ಕಂಬಗಳು, ಕಮಾನುಗಳು, ಬಾಲ್ಕನಿಗಳನ್ನು ಹೊಂದಿರುವ ಈ ಅರಮನೆ ಬಹುತೇಕ ದೇಗದ ಮರದಿಂದ ನಿರ್ಮಿಸಲಾಗಿದೆ. ಇಲ್ಲಿ 160 ಆಧಾರ ಕಂಬಗಳಿದ್ದು ಅದರಲ್ಲಿ ಕೆಲವು ಮೇಲಂತಸ್ತಿನ ಮೇಲ್ಛಾವಣಿಯನ್ನು ಸ್ಪರ್ಶಿಸಿವೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮಡಿದ, ಅಂದರೆ 1799. ಇದರ ನಂತರ ಈ ಅರಮನೆಯನ್ನು ಬ್ರಿಟಿಷರು ವಶಕ್ಕೆ ತೆಗೆದುಕೊಂಡರು. ಈ ಅರಮನೆಯಲ್ಲೀಗ ಟಿಪ್ಪು ಕಾಲದ ಅಪರೂಪದ ಭಾವಚಿತ್ರಗಳು, ಟಿಪ್ಪು ತಯಾರಿಸಿದ ರಾಕೆಟ್ನ ಅಂದರೆ ಆಕಾಶ ಬಾಣದ ಪ್ರದರ್ಶನಾಲಯವೂ ಇದೆ. ಇಲ್ಲಿನ ಗೋಡೆಗೆ ಹೊಂದಿಕೊಂಡಿರುವ ಶಾಸನದಲ್ಲಿ ಈ ಅರಮನೆಯನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಬಣ್ಣಿಸಲಾಗಿದೆ. ಇದರ ಆವರಣದಲ್ಲಿ ವಿಶಾಲವಾದ ಸಸ್ಯೋದ್ಯಾನವೂ ಇದೆ. ನೀವೇನಾದರೂ ಬೆಂಗಳೂರಿನಲ್ಲಿದ್ದು ಇದೇ ಒಂದು ಅರಮನೆಯನ್ನು ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ. ಈ ಒಂದು ಅರಮನೆಯ ಪ್ರವೇಶ ಶುಲ್ಕ 25 ರೂಪಾಯಿ ಇರುತ್ತೆ. ಅದು ಆನ್ಲೈನ್ನ ಮುಖಾಂತರ ಮಾತ್ರ. ಸ್ನೇಹಿತರೆ, ಇದಾಗಿತ್ತು ನನಗೆ ಗೊತ್ತಿರುವಂತಹ ಟಿಪ್ಪು ಸುಲ್ತಾನನ ಬೇಸಿಗೆಯ ಅರಮನೆಯ ಬಗ್ಗೆ ಒಂದು ಮಾಹಿತಿ. ಹಾಗೇನೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನೋಡುವುದಕ್ಕಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.